ಮಾಡ್ತಿರಲ್ಲ ರಾಜಕೀಯ ಮುಂದೆ ಅಧ್ಯಾತ್ಮ ನಾನು ಹೇಳಿದ್ನಲ್ಲ. ಅದೇ ಸರ್, ಯಾಕೆ ನಿರ್ಧಾರ ತಗೊಂಡ್ರಿ ಅಂತ ಈಗಿಂದ ಹೋಗ್ತಾ ಇಲ್ವೋ? ಸರ್ ಪ್ಲೀಸ್ ಸರ್, ನೀವು ಆಡೋ ಮಾತಿಂದ ನನಗೊಂದು ಹೊಸ ಬದುಕಿ ಸಿಗಿದೆ ಸರ್. ಇನ್ನೊಬ್ರು ಮಾತಿಲ್ಲ, ಇನ್ನೊಬ್ರು ನೋವಿಲ್ಲ, ಇನ್ನೊಬ್ರು ಅವಮಾನದಿಂದ ನಿಂಬತ್ಕೊಳ್ಬೇಕಾಗ್ತದೆ. ನನಗೆ ಸಂಬಳ ಕೊಡೋರು ಇಂಥದನ್ನು ತಂದ್ಕೊಡ್ಲಿಲ್ಲ ಅಂದ್ರೆ ಹುಡುಗ ಓಡಿಸ್ತಾರೆ. ತಿಂಗಳು ಒಂದು ಚಾನಲ್ ಬಂದಿದೆ, ನಿಮಿಷಕ್ಕೊಂದು ಪ್ರೋಗ್ರಾಮ್ ಬರ್ತಿದೆ, ಸರ್ವೈವಲ್ ಪ್ರಶ್ನೆ. ಯಾರು ಟಿವಿ ಸ್ಟುಡಿಯೋದಲ್ಲಿ ಅಳ್ತಿದ್ರೆ, ಕೂಗಾಡ್ತಿದ್ರೆ, ವಾದ ಮಾಡ್ತಿದ್ರೆ 3 ದಿನ ಏನೋ ನಿರಾಳವಾಗಿರ್ಬೋದು. ರಾಜಕಾರಣಿಗಳನ್ನೆಲ್ಲ ಅನಿಸ್ಕೊಂಡಿರ್ತೀರ. ನಿಮ್ಗೆ ಬೇರೆಯವ್ರ ಬಗ್ಗೆ ಮಾತನಾಡೋ ನೈತಿಕತೆ ಸರ್, ನೈತಿಕತೆ ನ್ಯಾಯಾಂಗ ಅದೆಲ್ಲ ದೊಡ್ಡವರಿಗೆ ಸರ್. ನಮ್ಗೆ ಇದ್ರು ಸೆನ್ಸೇಷನಲ್ ನ್ಯೂಸ್ ಬೇಕಷ್ಟೇ. ಅಂದ್ರೆ ನಿಮಗೆ ಸೆನ್ಸೇಷನಲ್ ನ್ಯೂಸ್ ಕೊಡೋಕ್ಕೋಸ್ಕರ ನಾನು ನಿಮ್ಮ ಸ್ಟುಡಿಯೋ ಬಂದ್ಬಿಟ್ಟು ನನ್ನ ಕ್ಯಾನ್ಸರ್ ಯಾವಾಗ ಬಂತು, ನನ್ನ ಕ್ಯಾನ್ಸರ್ ಯಾವ ಸ್ಟೇಜ್ ಇದೆ, ನನ್ನ ಕ್ಯಾನ್ಸರ್ ಯಾವಾಗ ನೋಡ್ತಾ ಇದೆ ಅಂತ ನೋಡೋ ಅಂತ ಕಣ್ಣಿ ಹಾಕಿ ಹೇಳ್ಬೇಕಾ? ಸರ್ ಹೇಳ್ಕೊಂಡ್ಬಿಟ್ರೆ ನನಗೂ 6 ತಿಂಗಳ ಕೆಲಸ ಇಲ್ಲ ಸರ್. ಏಕ್ದಮ್ ನ್ಯಾಷನಲ್ ವೈಡ್ ಪಬ್ಲಿಸಿಟಿ ಸಿಗುತ್ತೆ ಸರ್. ಹಂಗಂದ್ರೆ ಸರ್, ಬೆಂಕಿ ಅನಾಹುತದಲ್ಲಿ 128 ಜನ ಸುಟ್ಟು ಬೂದಿಯಾಗಿದ್ದಾಗ ಅಲ್ಲಿಗೆ ಹೋಗೋದು ಬಿಟ್ಟು ಫಿಲ್ಮೋತ್ಸವ ಉದ್ಘಾಟನೆ ಮಾಡೋದಿಲ್ಲ. ಆಗ ಈ ಪ್ರಶ್ನೆ ಯಾರು ಕೇಳಿಲ್ವಾ? ಸಾರಿ ಸರ್.